ಸರ್, ಮೋಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾನು ತಕರಾರು ಅರ್ಜಿಯನ್ನು ಸಲ್ಲಿಸಿದ್ದೆ. ಅದಾದ ನಂತರವೇ 4 ಮನವಿಯನ್ನು ಮಾಡ್ಕೊಂಡಿದ್ದೆ. ಒಂದು ಏನು ಲೋಕಾಯುಕ್ತ ಅಧಿಕಾರಿಗಳು ಮಾನ್ಯ ನ್ಯಾಯಾಲಯಕ್ಕೆ ಬಿ ಅಂತಿಮ ವರದಿ ಸಲ್ಲಿಸಿದರೆ ಅದನ್ನು ತಿರಸ್ಕರಿಸಿ ಆರೋಪನ ಸಾಬೀತುಪಡಿಸೋಕ್ಕೆ ನಂಗೆ ಒಂದು ಅವಕಾಶ ಮಾಡಿಕೊಡಿ ಅಂತೇಳಿ, ಮತ್ತೊಂದು ತನಿಖಾಧಿಕಾರಿ ಬದಲಾವಣೆ ಮಾಡಿ ಅಂತೇಳಿ, ಇನ್ನೊಂದು ಮನವಿ ಏನಂತಂದರೆ ತನಿಖಾಧಿಕಾರಿ ಮೇಲೆ ಕಾನೂನು ಕ್ರಮ ಕೈಗೊಳ್ಳಿ ಅಂತ. ಯಾಕಂದರೆ ಮಾನ್ಯ ನ್ಯಾಯಾಲಯಕ್ಕೆ ಸುಳ್ಳು ವರದಿಯನ್ನು ಮತ್ತು ಸುಳ್ಳು ದಾಖಲೆ ಸಲ್ಲಿಸಿದ್ದಾರೆ ಅಂತೇಳಿ. ಕೊನೆಯದಾಗಿ ಸಾವಿರಾರು ನಿವೇಶನಗಳ ಒಂದು ಅಕ್ರಮ ಕಂಡು ಬಂದಿರೋದ್ರಿಂದ ಎಲ್ಲನೂ ಕೂಡ ಒಂದೇ ಪ್ರಕರಣದಲ್ಲಿ ವಿಚಾರಣೆ ಮಾಡೋಕ್ಕೆ ಕಷ್ಟ ಸಾಧ್ಯ ಆಗುತ್ತೆ. ಹಾಗಾಗಿ ಸರ್ವೆ ನಂಬರ್ನ ಆಧಾರದ ಮೇಲೆ ಪ್ರತ್ಯೇಕವಾಗಿ ಒಂದು ಪ್ರಕರಣವನ್ನು ದಾಖಲು ಮಾಡೋದಕ್ಕೆ ಒಂದು ಸೂಕ್ತ ಆದೇಶ ಮಾಡಿದ್ದೆ, ಮನವಿ ಮಾಡ್ಕೊಂಡಿದೆ. ಈ 4 ಮನವಿಗಳಿಗೆ ಸಂಬಂಧಪಟ್ಟಾಗೆ ಇವತ್ತು ಒಂದು ಆದೇಶ ಮಾಡುವ ಒಂದು ನಿರೀಕ್ಷೆ ಇತ್ತು. ಆದರೆ ಮಾನ್ಯ ನ್ಯಾಯಾಲಯ ಒಂದೇ ಒಂದು ಅಂಶವನ್ನು, ಅಂದರೆ ತನಿಖಾಧಿಕಾರಿನ ಬದಲಾವಣೆ ಮಾಡೋದ್ರ ಬಗ್ಗೆ ಮಾತ್ರ ಒಂದು ಆದೇಶವನ್ನು ಮಾಡಿ, ತನಿಖಾಧಿಕಾರಿಯನ್ನು ಈ ಹಂತದಲ್ಲಿ ಬದಲಾವಣೆ ಮಾಡೋದು ಸೂಕ್ತ ಅಲ್ಲ, 2 ತಿಂಗಳೊಳಗೆ ಯಾವುದೇ ಕಾರಣಕ್ಕೂ ಸಮಯನ ವಿಸ್ತರಣೆ ಮಾಡಲ್ಲ, ಅದನ್ನು 2 ತಿಂಗಳೊಳಗೆ ಅಂತಿಮ ವರದಿನ ಸಲ್ಲಿಸಬೇಕು ಅಂತೇಳಿ ಒಂದು ಸೂಕ್ತ ಆದೇಶವನ್ನು ಮಾನ್ಯ ನ್ಯಾಯಾಲಯ ಮಾಡಿದೆ. ಹಾಗಾಗಿ 2 ತಿಂಗಳ ಕಾಲ ನಂತರ ಒಳಗೆ ಇವರು ಸಲ್ಲಿಸಬೇಕು. ಸಲ್ಲಿಸಿದ್ರೆ ಬಹುಶಃ ಮಾನ್ಯ ನ್ಯಾಯಾಲಯ ಬಿ ಅಂತಿಮ ವರದಿ ಬಗ್ಗೆ ಒಂದು ಸೂಕ್ತ ಆದೇಶ ಮಾಡಬಹುದು ಅಂತೇಳಿ ನಿರೀಕ್ಷೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.